ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಧರ್ಮಸ್ಥಳದಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರಲಿ ಆ ಕಾರ್ಯಕ್ರಮದ ನಿರೂಪಣೆಯನ್ನ ಅವರು ಹೊರಡ್ತಾರೆ. ಅವರ ಮಾತುಗಳನ್ನೇ ಕೇಳೋದೇ ಅಂದ. ಅದರಲ್ಲೂ ತುಂಬಿರುವ ಜನಸಾಗರ ಏನಿದೆ ಅವರನ್ನೆಲ್ಲರನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಕೂಡ ಅವರಿಗಿದೆ. ಅವರೇ ಬೇರಾರು ಅಲ್ಲ, ನಮ್ಮ ಊರಿನವರೇ ಆದ ಧರ್ಮಸ್ಥಳದವರೇ ಆದಂತಹ ಶ್ರೀನಿವಾಸ್ ರಾವ್ ಅವರು. ಸರ್ ನಮಸ್ತೆ. ನಮಸ್ತೆ. ಮುಖ್ಯವಾಗಿ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಆಗಿರ್ಲಿ ಅದರಲ್ಲಿ ನಿರೂಪಕರಾಗಿ ನೀವೇ ಇರ್ತೀರಿ. ನಿರೂಪಕರ ಮಾತುಗಳನ್ನೇ ಕೇಳಲಿಕ್ಕೆ ತುಂಬಾ ಜನಸಾಗರ ಇಲ್ಲಿ ಸೇರಿರ್ತಾರೆ. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ರಿ, ಮತ್ತೆ ಹೇಗೆ ಅದು ಒಂದು ಸಂಬಂಧ ಇದೆ? ಬಹಳ ಕಠಿಣ ಪ್ರಶ್ನೆ, ಅದರ ಜೊತೆಗೆ ಸಂತೋಷದ ಉತ್ತರ. ಯಾಕಂದೇಳಿದರೆ ಧರ್ಮಸ್ಥಳದ ವ್ಯವಸ್ಥೆಯ ಜೊತೆಗೆ ಪೂಜ್ಯ ಹೆಗ್ಗಡೆಯವರ ಆಶೀರ್ವಾದ, ಮಾತೃಶ್ರೀಯವರ ಒಂದು ಆಶೀರ್ವಾದ, ಹರ್ಷಣ್ಣನವರ ಮಾರ್ಗದರ್ಶನ. ಯಾಕಂದರೆ ನಾವೆಲ್ಲ ಹರ್ಷೇಂದ್ರ ಕುಮಾರ್ ಅವರ ಗರಡಿಯಲ್ಲಿ ಏನೋ ಸ್ವಯಂ ಸೇವಕತ್ವ ಇದೆ, ಆ ಗರಡಿಯಲ್ಲಿ ಬೆಳೆದವರು. ನಮಗೆ ನಮ್ಮದೇ ಆದಂಥ ಒಂದು ಶಿಸ್ತು ಚೌಕಟ್ಟಿನ ಫ್ರೇಮ್ ವರ್ಕನ್ನು ನಾವು ಮಾಡಿಕೊಂಡವರು. ಹಾಗಾಗಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ಕೂಡ ನಾನು ಬಾಲ್ಯದಿಂದಲೂ ಕೂಡ ಹೈಸ್ಕೂಲಿನ ವಿದ್ಯಾರ್ಥಿಯಾಗಿದ್ದಾಗ ಈ ಜೆಸಿಯ ಕೆಲವರೆಲ್ಲ ಬಂದು ವೇದಿಕೆಯಲ್ಲಿ ಮಾತನಾಡೋದನ್ನು ಕೇಳಿದಾಗ ತುಂಬ ಆಶ್ಚರ್ಯಪಟ್ಟಿದೆ. ಹೀಗೆಲ್ಲ ಮಾತಾಡಲಿಕ್ಕಾಗುತ್ತಾ ಅಂತ ಮನಸ್ಸಿನ ಒಂದು ಮೂಲೆಯಲ್ಲಿ ಇತ್ತು. ನಾನು ಕೂಡ ಈ ರೀತಿ ಒಂದು ದಿವಸ ಮಾತಾಡಬೇಕು ಅಂತ. ಆ ಒಂದು ಕನಸು ಸಾಕಾರ ಆಗಿದೆ. ಇದಕ್ಕೆ ದೇವರ ಕೃಪೆ ಮತ್ತು ಹೆಗ್ಗಡೆಯವರ ಆಶೀರ್ವಾದವೇ ಕಾರಣ. ಅದರ ಜೊತೆಗೆ ನನ್ನನ್ನು ಅಧ್ಯಯನಶೀಲನನ್ನಾಗಿ ಮಾಡಿಸಿದೆ. ಯಾಕಂದರೆ ನೀವು ಹೇಳಿದ ಹಾಗೆ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅಂತ ಹೇಳಿದರೆ ಸೇರಿರುವಂಥ ವಿವಿಧ ಸ್ತರದ ವಿವಿಧ ಮನೋಭೂಮಿಕೆಯ ವ್ಯಕ್ತಿಗಳಿಗೆ ಸರಿಯಾದಂಥ ಊಟವನ್ನು ಉಣಬಡಿಸಬೇಕು ಅಂತ ಹೇಳಿದರೆ ಅವರಿಗೆ ರುಚಿಸತಕ್ಕಂತಹ ಶಬ್ದಗಳು, ವಿಷಯಗಳು, ಪ್ರೀತಿಯ ಮಾತುಗಳು ಬಂದಾಗ ಮಾತ್ರ ಸಾಧ್ಯ. ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಬಹುದು. ಹಾಗೆ ಮಾತೆ ಅದರ ಪ್ರಾರಂಭದ ಒಂದು ಸಂಚಲನ ವಸ್ತು ಅಂತ ಹೇಳುವಂಥ ಸತ್ಯವನ್ನು ತಿಳ್ಕೊಂಡ ಕಾರಣ ಈ ಒಂದು ಉದ್ಘೋಷಕನಾಗಿ ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ಭಜನಾ ಕಮ್ಮಟದ ಉದ್ಘೋಷಕನಾಗಿ ಹಲವಾರು ವರ್ಷಗಳಿಂದ ಪೂಜ್ಯ ಹೆಗ್ಗಡೆಯವರ ಒಂದು ಆಶೀರ್ವಾದ ಮತ್ತು ಅವರು ಪುಟಾಣಿ ಅಥವಾ ಶ್ರೀನಿವಾಸ್ ಅವನು ನಿರೂಪಣೆ ಮಾಡಲಿ ಅಂತ ಹೇಳುವಷ್ಟು ಅವರ ಆಶೀರ್ವಾದದ ಜೊತೆಗೆ ಅದೇ ನನಗೆ ಬೆಂಗಾಲ ಆಗಿದೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ಚೌಕಟ್ಟಿನ ಚೊಕ್ಕತನವನ್ನು ನೋಡಿದಂಥ ಎಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪೂಜ್ಯ ಕಾವಂದರ ಕೊಡುಗೆ ಅಂತೇಳಿ ನಾನು ಭಾವಿಸ್ತೇನೆ. ಎಷ್ಟು ವರ್ಷಗಳಿಂದ ನೀವು ಇದರಲ್ಲಿ ತೊಡಗಿದ್ದೀರಿ? ಭಜನಾ ಕಮ್ಮಟದಲ್ಲಿ 26 ವರ್ಷ ಆದರೆ ನಾನು 25 ವರ್ಷದಿಂದ ಸಾಮಾನ್ಯ ಸ್ವಯಂ ಸೇವಕನಾಗಿ ಈ ಭಜನಾರ್ಥಿಗಳ ಜೊತೆಗೆ ನಾನು ಜೋಡಿಸಿಕೊಂಡ ಕಾರಣ ಇದರೆಲ್ಲ ಆಗು ಹೋಗುಗಳು ಎಲ್ಲ ಸ್ತರಗಳು ಕೂಡ ನನಗೆ ಬಹಳ ಹತ್ತಿರವಾಗಿರುವ ಕಾರಣ 100ಕ್ಕೆ 100% ಇದರಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇದೆ. ಅದಕ್ಕೆ ಕಾರಣ 25 ವರ್ಷದ ನನ್ನ ಭಾಗವಹಿಸುವಿಕೆ. ಖಂಡಿತ 25 ವರ್ಷದಿಂದ ನೀವು ನೋಡ್ತಾ ಬರ್ತಾ ಇದ್ದೀರಾ. ಈ ವರ್ಷ ಕೂಡ ಯಶಸ್ವಿಯಾಗಿ ಭಜನಾ ಕಮ್ಮಟ ತೆರೆ ಕಂಡಿದೆ. ಅದರ ಜೊತೆಗೆ ಮುಖ್ಯವಾಗಿ ಕಳೆದ ವರ್ಷಕ್ಕೆ ಮುಂದಿನ ವರ್ಷಕ್ಕೂ ಕೂಡ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದೆ ಅನ್ನುವಂಥ ಮಾತು ಕೂಡ ವಿ ಆರ್ ಶೆಟ್ಟರ್ ಅವರು ಹೇಳಿದರು. ಹಾಗಾಗಿ ಯಾವ ರೀತಿ ಸಂಪನ್ನಗೊಂಡಿತು? ಮುಖ್ಯವಾಗಿ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೊಡ್ತಾ ಇದೆ. ವಿವಿಧ ಆಯಾಮಗಳ ವಿವಿಧ ಯೋಚನೆಗಳಲ್ಲಿ ಬೇರೆ ಬೇರೆ ಮನಸ್ಥಿತಿಗಳಲ್ಲಿ ವಿಷಮ ಪರಿಸ್ಥಿತಿಯ ಸಮಾಜವನ್ನು ಒಂದು ಸರಳ ರೇಖೆಯಲ್ಲಿ ಜೋಡಿಸಿ ಆಧ್ಯಾತ್ಮದ ಹಸಿವಿನ ಜೊತೆಗೆ ಭಜನೆಯ ಮೂಲಕ ಅವರಿಗೆ ಕ್ರಿಯಾಶೀಲ ವ್ಯಕ್ತಿತ್ವವನ್ನು, ಒಂದು ಮಾರ್ಗದರ್ಶಕ ವ್ಯಕ್ತಿತ್ವವನ್ನು ಕೊಟ್ಟಾಗ ಅವರು ಖಂಡಿತವಾಗಿ ನಮ್ಮ ಜೊತೆ ನಿಲ್ತಾರೆ. ಸಮಾಜದ ಸ್ವಾಸ್ಥ್ಯ ಸಮಾಜದ ಅಪ್ರತಿಮ ಪ್ರಜೆಗಳಾಗಿ ಈ ಪ್ರಜಾಪ್ರಭುತ್ವ ದೇಶದ ಪ್ರಾಮಾಣಿಕ ಪ್ರಜೆಯಾಗಿ ಅವರು ರೂಪುಗೊಳ್ಳಿಕ್ಕೆ ಈ ಭಜನಾ ಕಮ್ಮಟ ಕೂಡ ಸಹಕಾರಿ. ಯಾಕಂತೇಳಿದ್ರೆ ಕೇವಲ ಆಧ್ಯಾತ್ಮಿಕ ಅಲ್ಲ, ಅವನನ್ನು ಸತ್ಪ್ರಜೆ ಮಾಡುವಂಥ ಉದ್ದೇಶ ಕೂಡ ಈ ಭಜನಾ ಕಮ್ಮಟದಲ್ಲಿದೆ. ಹಾಗಾಗಿ ನಾವು ಈ ವರ್ಷ ತುಂಬ ಯಶಸ್ಸನ್ನು ಕಂಡಿದ್ದೇವೆ. ಯಾಕಂತೇಳಿದರೆ ಭಜನೋತ್ಸವದಲ್ಲಿ ಸಾಗರೋಪಾದಿಯಲ್ಲಿ ಭಜಕರು ಬಂದಿದ್ದಾರೆ. ಇದು ಸೆಳೆತಾ ಇರುವಂಥದ್ದು ಭಜನೆಗೆ ಮಾತ್ರ, ಈ ಶಕ್ತಿ ಇರುವಂಥದ್ದು ಭಜನೆಗೆ ಮಾತ್ರ, ಈ ಸಂಘಟನಾತ್ಮಕ ಚಿಂತನೆ ಇರುವಂಥದ್ದು ಭಜನೆಗೆ ಮಾತ್ರ. ಹಾಗಾಗಿ ಪೂಜ್ಯ ಕಾವಂದರ ಮನಸ್ಸಿನ ಚಿಂತನೆಯ 26ರ ಹರೆಯಕ್ಕೆ ಎಲ್ಲ ಹರೆಯದ ಪುಟ್ಟ ಬಾಲಕರಿಂದ ಹಿಡಿದು ವಯೋವೃದ್ಧರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ನಮಗೆ ಗಮನಿಸ್ತಾ ಇರುವಂಥದ್ದು ಪುಟ್ಟ ಪುಟ್ಟ ಬಾಲಕರು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕಿ ಭಜನೆಗಳ ಮೂಲಕ ಮುಂದಿನ ಸಮೃದ್ಧ ಪ್ರಜೆಯಾಗಿ, ಜವಾಬ್ದಾರಿತ ಪ್ರಜೆಯಾಗಿ ಸಾಗಲಿಕ್ಕೆ ಇದೊಂದು ಮುನ್ನುಡಿ ಅಂತ ಹೇಳುವಂಥದ್ದು ತುಂಬ ಸಂತೋಷ ಆಗಿದೆ. ಹಾಗಾಗಿ ಭರವಸೆಯ ಜೊತೆಗೆ ಮುಂದಿನ ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳುವಂಥ ಭರವಸೆಯ ಜೊತೆಗೆ ಇದ್ದೇವೆ. ಧನ್ಯವಾದ.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.